ನಮ್ಮ ನಾಡಿಗೆ ಈಗ ದೊಡ್ಡದೊಂದು ಜಲ ಆಪತ್ತು ಎದುರಾಗಿದೆ. ಅದೇನು ಅಂತ ನೋಡೋದಾದ್ರೆ, ಇದೀಗ ವರುಣನ ಕೃಪೆ ಕಡಿಮೆ ಆಗ್ತಿದ್ದಂತೆ ಕರ್ನಾಟಕದಲ್ಲಿ ಭೀಕರ ಬರಗಾಲ ಛಾಯೆ ಆವರಿಸಿದೆ. ಜಲಾಶಯಗಳು ಮಾತ್ರವಲ್ಲ, ನಮ್ಮೂರ ಜೀವನಾಡಿಗಳಂತಿರುವ ಸಾವಿರಾರು ಕೆರೆಗಳು ಸಹ ಸಾಲು ಸಾಲಾಗಿ ಬತ್ತಿ ಹೋಗ್ತಿರೋದು ನಿಜಕ್ಕೂ ಆತಂಕಕಾರಿ ಬೆಳವಣಿಗೆ. ಅಸಲಿಗೆ ರಾಜ್ಯದಲ್ಲಿ ಕೆರೆಗಳ ಪರಿಸ್ಥಿತಿ ಹೇಗಿದೆ, ಯಾವೆಲ್ಲ ಸಮಸ್ಯೆಗಳು ಎದುರಾಗಿವೆ, ಅದೆಲ್ಲವನ್ನು ಸವಿವರವಾಗಿ ಈಗ ನೋಡ್ತಾ ಹೋಗೋಣ. ಹೌದು, ಸಣ್ಣ ನೀರಾವರಿ ಇಲಾಖೆ ಮತ್ತು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಒಟ್ಟು 36,000ಕ್ಕೂ ಅಧಿಕ ಕೆರೆಗಳಲ್ಲಿ ಬರೋಬ್ಬರಿ 5,862 ಕೆರೆಗಳು ಸಂಪೂರ್ಣವಾಗಿ ಖಾಲಿಯಾಗಿವೆ ಎಂದು ವರದಿಯಾಗಿದೆ. ಹನಿ ನೀರಿಲ್ಲದೆ ನೆಲವೆಲ್ಲ ಬಿರುಕು ಬಿಟ್ಟಿದೆ. ಇದರ ನೇರ ಪರಿಣಾಮ ಹಳ್ಳಿಗಳ ಮೇಲೆ ಬಿದ್ದಿದ್ದು ಬರೋಬ್ಬರಿ 539 ಗ್ರಾಮ ಪಂಚಾಯಿತಿಗಳು ಮತ್ತು 17 ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗ್ತಿದೆ. ಜನ ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ಅಲೆಯುವ ದುಸ್ಥಿತಿ ನಿರ್ಮಾಣವಾಗಿದೆ. ಕೇವಲ ಕುಡಿಯುವ ನೀರಿಗಷ್ಟೇ ಅಲ್ಲ, ಇದು ಕೃಷಿ ಚಟುವಟಿಕೆಗಳಿಗೂ ದೊಡ್ಡ ಮರಣ ಶಾಸನ ಬರೆದಿದೆ. ರಾಜ್ಯದ ಸುಮಾರು 13,627 ಕೆರೆಗಳಲ್ಲಿ 30%ಕ್ಕಿಂತ ಕಡಿಮೆ ನೀರಿದೆ. ಇನ್ನು 11,170 ಕೆರೆಗಳಲ್ಲಿ 31%ರಿಂದ 50% ಮಾತ್ರ ನೀರು ಉಳಿದಿದೆ ಎನ್ನುವ ಅಂಶ ತಡವಾಗಿ ಬೆಳಕಿಗೆ ಬಂದಿದೆ. ಇಡೀ ರಾಜ್ಯದಲ್ಲಿ ಕೈ ಬೆರಳೆಣಿಕೆಯಷ್ಟೇ ಅಂದರೆ ಕೇವಲ 584 ಕೆರೆಗಳು ಮಾತ್ರ ಸಂಪೂರ್ಣವಾಗಿ ತುಂಬಿವೆ. ಇದರಿಂದ ಬೇಸಿಗೆ ಬೆಳೆ ಆಗಿರಲಿ, ಇದ್ದ ಬೆಳೆಯನ್ನು ಊಹಿಸಿಕೊಳ್ಳಲು ಮತ್ತು ಜಾನುವಾರುಗಳಿಗೆ ನೀರುಣಿಸಲು ರೈತರು ಹೈರಾಣಾಗಿ ಹೋಗಿದ್ದಾರೆ. ಮಳೆ ಹೀಗೆ ಕೈಕೊಟ್ಟರೆ ಹೈನುಗಾರಿಕೆ ಹಾಗೂ ದೈನಂದಿನ ಜೀವನದ ಮೇಲೂ ಇದು ಗಂಭೀರ ಪರಿಣಾಮ ಬೀರೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಸರ್ಕಾರ ಮತ್ತು ಸಾರ್ವಜನಿಕರು ಈಗಲೇ ಎಚ್ಚೆತ್ತುಕೊಂಡು ನೀರಿನ ಮಿತಬಳಕೆ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಜಲಯುದ್ಧ ಅನಿವಾರ್ಯವಾಗಬಹುದು. ಹಿಂದೆ ಎಲ್ಲರೂ ಎಚ್ಚೆತ್ತುಕೊಳ್ಳೋಣ, ನೀರನ್ನು ಉಳಿಸೋಣ.